ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರ್ಣ ಧಾರಾವಾಹಿಯ ನಾಳಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಕರ್ಣ ಮತ್ತು ರಮೇಶ್ ಅವ್ರಿಗೂ ತುಂಬಾ ದೊಡ್ಡದಾಗಿ ವಾರ್ ಕೂಡ ನಡೀತಾ ಇರುತ್ತೆ. ಆಗ ರಮೇಶ್ ಅವರು ಕರ್ಣ ಮತ್ತು ನಿಧಿನ ದೂರ ಮಾಡಬೇಕು ಅಂತ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡ್ತಾರೆ. ಜೊತೆಗೆ ನಿತ್ಯ ಅವ್ರನ್ನ ಕರ್ಣ ಜೊತೆ ಮದುವೆ ಮಾಡೋ ಥರ ಪ್ಲ್ಯಾನ್ ಕೂಡ ಮಾಡಿರ್ತಾರೆ. ಆದರೆ ಅದು ಫೇಲ್ಯೂರ್ ಕೂಡ ಆಗಿರುತ್ತೆ. ಮತ್ತು ಕರ್ಣನ ನಿಧಿಯಿಂದ ದೂರ ಮಾಡಬೇಕು ಅಂತ ನಿಧಿಗೆ ಹುಡುಗನ ನೋಡೋ ಶಾಸ್ತ್ರನ ರೆಡಿ ಮಾಡಿದ್ದಾರೆ. ಬೇಕು ಅಂತಲೇ ಅವರಿಗೆ ಗೊತ್ತಿರೋಂಥ ಹುಡುಗನ್ನೇ ಕೂಡ ಕರೆಸಿದ್ದಾರೆ. ಆ ನಿಧಿನ ಮದುವೆ ಆಗೋದಕ್ಕೆ ಅರ್ಜುನ್ ಅವರು ಬಂದಿದ್ದಾರೆ. ಆದರೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಕರ್ಣ ಅವರು ತುಂಬಾ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ಕೂಡ ಸೋತೋಗ್ತಾರೆ. ನಿಧಿ ಅವ್ರನ್ನ ನೋಡೋದಕ್ಕೆ ಬಂದಿರೋಂಥ ಹುಡುಗ ಹೇಗಾದರೂ ಮಾಡಿ ವಾಪಸ್ ಹೋಗ್ಬೇಕು ಅಂತ ಎಲ್ಲ ಥರನೂ ಕೂಡ ಕರ್ಣ ಅವರು ಪ್ಲ್ಯಾನ್ ಮಾಡ್ತಾರೆ. ಆದರೆ ಅರ್ಜುನ್ ಅವರು ಏನೇ ಇದ್ರೂ ಕೂಡ ಇಂಥ ಹುಡುಗಿನೇ ನನಗಿಷ್ಟ, 100ಗೆ 100% ಅಂತ ಇಷ್ಟ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಕರ್ಣಂಗೆ ಮತ್ತು ನಿಧಿಗಂತೂ ತುಂಬಾ ಬೇಜಾರಾಗುತ್ತೆ. ಆಗ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಒಪ್ಕೊಳ್ತಾರೆ. ಆದರೆ ರಮೇಶ್ ಅವರಂತೂ ನಾನು ಅಂದ್ಕೊಂಡಂಗೆ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಿರ್ತಾರೆ. ಕರ್ಣ ಅವರು ಬೇಜಾರು ಮಾಡ್ಕೊಂಡಿರೋದನ್ನ ನೋಡ್ಬಿಟ್ಟು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ. ನಂತರ ಎಲ್ಲರೂ ಕೂಡ ನಿಧಿ ಮದುವೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಶಾಂತಿ, ನಿತ್ಯ ಎಲ್ಲರೂ ಕೂಡ ಖುಷಿ ಪಡ್ತಿದ್ರೆ ನಿಧಿ ಮತ್ತು ಕರ್ಣ ಇಬ್ಬರು ಕೂಡ ತುಂಬಾ ಒದ್ದಾಡ್ತಾ ಇರ್ತಾರೆ. ಜೊತೆ ಅರ್ಜುನ್ ಅವರು ಹೊರಗಡೆ ಹೋಗಬಾರ್ದು ಅಂತ ಗಾಡಿನ ಕೂಡ ಪಂಚರ್ ಮಾಡಿಸ್ತಾರೆ. ಆದರೆ 2 ವೀಲರಲ್ಲಿ ನಿಧಿ ಹೊರಟ ತಕ್ಷಣ ಅರ್ಜುನು ಕೂಡ ನನ್ನ ಅಲ್ಲೇ ಡ್ರಾಪ್ ಮಾಡಿ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾರೆ. ಆಗ ಕರ್ಣ ಅವರು ಏನು ಮಾಡ್ಬೇಕಂತ ಗೊತ್ತಾಗದೆ ಸರಿ ಅಂತ ಹೇಳ್ಬಿಟ್ಟು ನಿಧಿ ಕ್ಲಿನಿಕ್ಗೆ ಹೋಗ್ತಾರೆ. ಆಗ ನಿಧಿ ಅವ್ರ ಹತ್ರ ಹೋಗ್ಬಿಟ್ಟು ಅರ್ಜುನ್ ಏನಾದರೂ ಮಾಡ್ಬಿಟ್ನಾ, ಅವನು ಏನಾದರೂ ಮಿಸ್ಬಿಹೇವ್ ಮಾಡಿದ್ನಾ, ಅವ್ನು ಯಾವ ರೀತಿ ನಡ್ಕೊಂಡ ಅಂತ ಎಲ್ಲ ಥರನೂ ಕೇಳ್ತಾರೆ. ಕರ್ಣ ಸರ್ ನೀವು ಮೊದಲು ಸಮಾಧಾನ ಮಾಡ್ಕೊಳ್ಳಿ, ಮೊದಲು ನೀರು ಕುಡೀರಿ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಅವರು ಆ ಥರ ಅಲ್ಲ, ತುಂಬಾ ಡಿಗ್ನಿಫೈಡ್ ಆಗಿ ನಡ್ಕೊಂಡ್ರು, ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗ, ಈ ಥರ ಇರೋರನ್ನ ಅಜ್ಜಿ ಮತ್ತು ಅಕ್ಕ ಎಲ್ಲರೂ ಕೂಡ ಒಪ್ಪಿಸ್ಬಿಟ್ಟು ನನಗೆ ಮದುವೆ ಮಾಡಿಬಿಟ್ರೆ ಏನು ಮಾಡೋದು ಕರ್ಣ ಸರ್ ಅಂತ ಹೇಳ್ಬಿಟ್ಟು ಕರ್ಣ ಅವ್ರನ್ನ ತಪ್ಕೊಂಡು ನಿಧಿ ಅವರು ತುಂಬಾ ಅಳ್ತಾ ಇರ್ತಾರೆ. ಆಗ ಕರ್ಣ ಅವರು ಕೂಡ ಸಮಾಧಾನ ಮಾಡ್ತಾರೆ. ಹೀಗೆ ಎಲ್ಲನೂ ಕೂಡ ನಡೀತಾ ಇರುತ್ತೆ. ಮನೇಲಿ ರಮೇಶ್ದು ನಾನು ಅಂದ್ಕೊಂಡಂಗೆ ಎಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ನಿಧಿ ಮದುವೆಗೆ ಏನೆಲ್ಲ ತಯಾರಿ ಬೇಕೋ ಎಲ್ಲನೂ ಕೂಡ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಶಾಪಿಂಗ್ ಆಗಿರ್ಬೋದು, ಬಟ್ಟೆ ಶಾಪಿಂಗ್ ಪ್ರತಿಯೊಂದು ಕೂಡ ರೆಡಿ ಆಗ್ತಾ ಇರುತ್ತೆ. ಆದರೆ ಕರ್ಣ ಅವರು ಏನು ಮಾಡ್ಬೇಕಂತ ಗೊತ್ತಾಗದೆ ತುಂಬ ಒದ್ದಾಡ್ತಾ ಇರ್ತಾರೆ. ನಿಧಿ ಮತ್ತು ಕರ್ಣ ಪ್ರೀತಿ ವಿಷಯನ ಹೇಳ್ಕೊಳ್ದೆ ಹಾಗೇನೆ ಸುಮ್ಮನೆ ಇರ್ತಾರೆ. ಮದುವೆ ದಿನ ಹತ್ರ ಬಂದೇ ಬಿಡುತ್ತೆ. ಆಗ ಮದುವೆ ದಿನ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ರೆಡಿಯಾಗಿ ತುಂಬಾ ಸಂಭ್ರಮದಲ್ಲಿ ಆಚರಿಸ್ತಾ ಇರ್ತಾರೆ. ಆದರೆ ನಿಧಿ ಮತ್ತು ಕರ್ಣ ತುಂಬಾ ಬೇಜಾರಲ್ಲಿ ಒದ್ದಾಡ್ತಾ ಇರ್ತಾರೆ. ಹೇಗೋ ನಿಧಿ ಮತ್ತು ಕರ್ಣ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇರೋಂಥ ವಿಷಯ ನಿತ್ಯ ಅವ್ರಿಗೆ ಗೊತ್ತಾಗೇ ಬಿಡುತ್ತೆ. ನಿಧಿ ಅವರು ಮದುವೆ ಹೆಣ್ಣಾಗಿ ರೆಡಿ ಆಗಿರ್ತಾರೆ. ನಿಧಿಗಂತೂ ತುಂಬಾ ಬೇಜಾರಾಗ್ತಿರುತ್ತೆ. ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕಾಗಲೇ ಇಲ್ವಲ್ಲ ಅಂತ ತುಂಬಾ ಬೇಸರ ಮಾಡಿಕೊಂಡು ಕೂತಿರ್ತಾರೆ. ಆಗ ನಿತ್ಯ ಅವರು ಕೂಡ ಹೋಗ್ತಾರೆ. ನಿಧಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಯಾ ನಿಜವಾಗ್ಲೂ ಅಂತ ಹೇಳ್ಬಿಟ್ಟು ದೃಷ್ಟಿ ತಾಗುತ್ತೆ ಅಂತ ಹೇಳ್ಬಿಟ್ಟು ಅವರೇನೆ ಕಾಡಿಗೆನ ಹಚ್ಚುತ್ತಾರೆ. ಅಪ್ಪ ದೇವ್ರೆ, ಜಗತ್ತಲ್ಲಿರೋ ಎಲ್ಲ ಖುಷಿನೂ ಕೂಡ ನನ್ನ ತಂಗಿಗೆ ಕೊಡಪ್ಪ ಅಂತ ಬೇಡ್ಕೊಳ್ತಾರೆ. ಆಗ ನಿಧಿ ಅವರು ಅಗ್ಗ ನೀನು ಸಂತೋಷವಾಗಿರಬೇಕು, ನನಗೆ ಅಷ್ಟೇ ಸಾಕು ಕಣೆ ಅಂತ ಹೇಳ್ತಾರೆ. ಆಗ ನಿಧಿ ಅವರು ಮನಸ್ಸಲ್ಲಿ ತುಂಬಾ ನೋವಿಟ್ಕೊಂಡು ನಿತ್ಯ ಅವ್ರ ಹತ್ರನೂ ಹೇಳ್ಕೊಳಕ್ಕಾಗದೆ ತುಂಬಾ ಒದ್ದಾಡ್ತಾ ಇರ್ತಾರೆ. ಆದರೆ ನಿತ್ಯ ಅವ್ರಿಗೆ ಇವ್ರ ಪ್ರೀತಿ ವಿಷಯ ಮೊದಲೇ ಗೊತ್ತಾಗಿರುತ್ತೆ. ಆದರೂ ಕೂಡ ನಿಧಿಗೆ ಹೇಳೋದಿಲ್ಲ. ನಂತರ ನಿತ್ಯ ಅವರು ಕರ್ಣ ಅವ್ರ ಹತ್ರ ಬಂದ್ಬಿಟ್ಟು ಕರ್ಣ ಅವ್ರನ್ನ ರೆಡಿ ಮಾಡ್ತಾರೆ. ತಲೆಗೆ ಪೇಟನ್ನು ಕೂಡ ಅವರೇ ಇಡ್ತಾರೆ. ಕರ್ಣ ಅವರೇ, ನನ್ನ ತಂಗಿನ ತುಂಬ ಚೆನ್ನಾಗಿ ನೋಡ್ಕೊಳ್ತೀರಲ್ವಾ ಅಂತ ಕೇಳ್ತಾರೆ. ಆಗ ಕರ್ಣ ಅವರು ಹೌದು ಅಂತ ಕೂಡ ಉತ್ತರ ಕೊಡ್ತಾರೆ. ಕರ್ಣ ಅವ್ರನ್ನ ರೆಡಿ ಮಾಡ್ತಾ ಇರೋದು ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನಂತರ ಮಂಟಪದ ಹತ್ರ ಹಸೆಮಣೆಗೆ ಕೂರ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ನಿಧಿ ಅವ್ರನ್ನ ಎಲ್ಲರೂ ಕೂಡ ಕರ್ಕೊಂಡ್ಬಿಡ್ತಾರೆ. ನಿಧಿ ಅವರಂತೂ ತುಂಬಾ ಬೇಜಾರು ಮಾಡಿಕೊಂಡು ಸಪ್ಪೆ ಮುಖ ಹಾಕೊಂಡು ಬರ್ತಾರೆ. ಆದರೆ ಮನೆಯವರೆಲ್ಲರೂ ಶಾಂತಿ ಅವರು, ಲಚ್ಚಿ ಅವರು ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ರಮೇಶ್ ಅವರು ನಾನು ಅಂದ್ಕೊಂಡಾಗೆ ಎಲ್ಲ ಕೂಡ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಎಲ್ಲನೂ ಕೂಡ ನೋಡ್ತಾ ಇರ್ತಾರೆ. ಆಗ ನಿಧಿ ಅವ್ರನ್ನ ಕರ್ಕೊಂಬಂದೇ ಬಿಡ್ತಾರೆ. ಅರ್ಜುನ್ ಅವ್ರನ್ನ ಕೂಡ ರೆಡಿ ಮಾಡಿ ಮುಂದೆ ನಿಲ್ಸಿರ್ತಾರೆ. ಆಗ ಪರ್ದೆನ ತೆಗೆದ್ಬಿಟ್ಟು ಇಬ್ಬರು ಕೂಡ ಒಬ್ರಿಗೊಬ್ರು ಅಕ್ಷತೆ ಕಾಳನ್ನ ತಲೆ ಮೇಲೆ ಹಾಕೊಳ್ತಾರೆ. ಹಾರನ್ನು ಕೂಡ ಬದಲಾಯಿಸ್ಕೊಳ್ತಾರೆ. ನಂತರ ತಾಳಿ ಕಟ್ಟೋದೊಂದೇ ಬಾಕಿ ಇರುತ್ತೆ. ಆಗ ಅರ್ಜುನ್ ಅವರು ನಿಧಿ ಅವ್ರಿಗೆ ತಾಳಿ ಕಟ್ಟೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ನಿತ್ಯ ಅವರು ನಿಲ್ಲಿಸಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನಿತ್ಯ ಯಾಕೆ ಈ ಥರ ಹೇಳ್ತಾ ಇದ್ದಾಳೆ ಅಂತ ಫುಲ್ ಶಾಕ್ ಆಗುತ್ತೆ. ಆದರೆ ರಮೇಶ್ ಅವರು ಏನಾದರೂ ಎಡವಟ್ಟಾಗ್ಬಿಟ್ರೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ನಿತ್ಯ ಅವ್ರನ್ನ ನೋಡ್ಬಿಟ್ಟು ಶಾಂತಿ ಮತ್ತು ಲಚ್ಚಿ ಏನಾಯಿತು, ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ನಿಧಿನ ಮದುವೆ ಆಗಬೇಕಾಗಿರೋ ಹುಡುಗ ಅವರಲ್ಲ, ಕರ್ಣ ಅಂತ ಹೇಳ್ಬಿಟ್ಟು ಕರ್ಣನ ಹಿಂದೆನೇ ಕರ್ಕೊಂಬಂದಿರ್ತಾರೆ. ಆಗ ಕರ್ಣ ಅವ್ರನ್ನ ತೋರಿಸ್ತಾರೆ.
ಆಗ ಮನೆಯವರೆಲ್ಲೂ ಕೂಡ ಕರ್ಣ ಯಾಕೆ ಈ ಥರ ಮಾಡ್ತೀರಾ ಅಂತ ಆಶ್ಚರ್ಯ ಆಗುತ್ತೆ. ಆಗ ಲಚ್ಚಿ ಅವ್ರು ಬಂದ್ಬಿಟ್ಟು, ಅಲ್ಲ ಡಾರ್ಲಿಂಗ್ ನೀನು ಯಾಕೆ ಈ ಥರ ಡ್ರೆಸ್ಸಲ್ಲಿ ಇದೆಯಾ ಅಂತ ಹೇಳ್ತಾರೆ. ಆಗ ಕರ್ಣ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ಶಾಂತಿ ಅವರು, ಅಲ್ಲ ಕರ್ಣ ಯಾಕೆ ಮದುವೆ ಆಗಬೇಕು ಅಂತ ಕೇಳ್ತಾರೆ. ಹೌದು ಕರ್ಣನೇ ನಿಧಿನ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಅಲ್ಲ ಕಣೆ ನಿತ್ಯ, ಅವನು ನಿನ್ನ ಗಂಡ, ಹೀಗಿರ್ಬೇಕಾದ್ರೆ ಏನಿದೆಲ್ಲ ಏನಪ್ಪ ಅಂತ ಕೇಳ್ತಾರೆ. ಇಲ್ಲ ಕರ್ಣ ನನ್ನ ಗಂಡ ಅಲ್ಲ, ಸ್ವಲ್ಪ ದಿನಗಳ ಹಿಂದೆನೇ ನಿಧಿ ಮತ್ತು ಕರ್ಣ ಅವರು ತುಂಬಾ ಪ್ರೀತಿ ಮಾಡ್ತಿದ್ರು. ಆದರೆ ನನಗೋಸ್ಕರ ಎಲ್ಲಾನು ಕೂಡ ಸಹಿಸ್ಕೊಂಡು ನೋವನ್ನು ಅನುಭವಿಸ್ಕೊಂಡು ಬಂದರು. ಪರಿಸ್ಥಿತಿನಲ್ಲಿ ಹೇಳೋಕ್ಕಾಗದೆ ಕರ್ಣ ಅವರು ನನಗೋಸ್ಕರ ನಾಟಕ ಮಾಡಿದ್ರು. ಆದರೆ ಕರ್ಣ ಮತ್ತು ನಿಧಿನೇ ಮದುವೆ ಆಗಬೇಕು, ಈ ತಾಳಿ ಕಟ್ಟಿರೋದು ಕರ್ಣ ಅಲ್ಲ, ಬರೀ ನಾಟಕ ಆಡಿದ್ವಿ ಅಷ್ಟೇ ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆಲಿರೋ ಮಗು ಅಂತ ಹೇಳಿ ಎಲ್ಲರೂ ಕೇಳ್ತಾರೆ. ಆಗ ನಿತ್ಯ ಅವರು, ಹೊಟ್ಟೆಲಿರೋ ಮಗು ತೇಜಸ್ದು, ಇದೇ ನಿಜ, ಯಾರು ಏನೇ ಹೇಳಿದ್ರು ಕೂಡ ಇದೇ ಸತ್ಯ, ಬಾ ಕರ್ಣ ಅಂತ ಹೇಳ್ಬಿಟ್ಟು ಕರ್ಣ ಅವರ ನಿಧಿ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಅರ್ಜುನ್ ಅವರು ಸೈಡಿಗೆ ಹೋಗ್ತಾರೆ. ನಿಧಿ ಮತ್ತು ಕರ್ಣ ಅವ್ರನ್ನ ಇಬ್ಬರೂ ಕೂಡ ಪಕ್ಕದಲ್ಲಿ ನಿಲ್ಲಿಸ್ತಾರೆ. ಆಗ ಕರ್ಣ ಅವರು ನಿಧಿನ ಮದುವೆ ಆಗ್ತಾರೆ. ಇದಾಗಿತ್ತು ಈ ಸಂಚಿಕೆ. ಕೊನೆಗೂ ಕೂಡ ಕರ್ಣ ಮತ್ತು ನಿಧಿ ಒಂದಾಗಿದ್ದಾರೆ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.